ಸರ್ ನನ್ನ ಹೆಸರು ಬಾಲಸುಂದರ ಅಂತ ಜೋನಲ್ ಹೆಡ್ ಫೀಡ್ ಸೇಲ್ಸ್ ಇದ್ದೀನಿ. ಕರ್ನಾಟಕ, ತಮಿಳುನಾಡು, ಆಂಧ್ರ ನೋಡ್ತಾ ಇದ್ದೀನಿ. ಇದನ್ನು ಸುಗುಣ ಫೀಡ್ಸ್ ಅಂತ ಹೇಳ್ತಿದ್ದೀರಾ. ಇಲ್ಲಿ ಕೋಳಿದು ಮತ್ತೆ ಕುರಿದು ಮತ್ತೆ ಹಸುಗಳದ್ದು ಫೀಡ್ ಸಿಗುತ್ತೆ ಅಂತ ಹೇಳ್ತಿದ್ದೀರಾ. ಹೌದು. ಈಗ ನಮ್ಗೆ ತಿಳಿಸ್ಕೊಳ್ಳಿ ಯಾವ ರೀತಿಯಾದ ಫೀಡ್ಸ್ ನಿಮ್ಮಲ್ಲಿ ಸಿಗುತ್ತೆ ಸರ್. ಕೋಳಿಗಳದ್ದು ಚಿಕ್ಸ್ಲಿಂದ ಅಪ್ ಟು ಲಿಫ್ಟಿಂಗ್ ಬರ ಇದೆ. ಬ್ರಾಯ್ಲರ್, ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್, ಫಿನಿಶರ್ ಅಂತ ಇದೆ. ಆ ಥರ ಮುಟ್ಟೆ ಕೋಳಿಗಳದ್ದು ಇದೆ. ಸೇಮ್ ಚಿಕ್ ಕ್ರಂಬಲ್, ಗ್ರೋಯಿಂಗ್ ಕ್ರಂಬಲ್, ಲೇಯಿಂಗ್ ಅಂತ. ಮತ್ತೆ ಇದು ಹಸುಗಳಿಗೆ 4 ಇದು ಇದೆ. 18%, 20%, 22% ಅಂತ ಇದೆ. 10 ಲೀಟರ್ ಕೆಳಗಡೆ ಇರೋ ಹಸುಗಳಿಗೆ 18% ಪ್ರೋಟೀನ್ ಗ್ರೀನ್ ಕಲರ್ ಚೀಲ ಕೊಡ್ತೀವಿ. 10 ಲೀಟರ್ ಮೇಲೆ 15 ಲೀಟರ್ ಬರ ಇರೋದಕ್ಕೆಲ್ಲ 20% ಪ್ರೋಟೀನ್ ಇರೋದು ಮಿಲ್ಕಿ ಬೆಸ್ಟ್ ಅಂತ ನಮ್ದು ಫೀಡ್ ಇದೆ. ಅದು ಚೆನ್ನಾಗಿ ಕೆಲಸ ಮಾಡ್ತದೆ. ನಮ್ಗೆ ಕೊಟ್ಟಿರೋ ಎಲ್ಲ ಪಾಸಿಟಿವ್ ರಿಸಲ್ಟ್ ನಮ್ಗೆ ಚೆನ್ನಾಗಿ ಬರ್ತಾ ಇದೆ. ಅದ್ರ ಮೇಲ್ಗಡೆ ನಿಮ್ದು ಸ್ವಲ್ಪ ಪ್ರೀಮಿಯಂ ಹಸುಗಳೆಲ್ಲ 20 ಲೀಟರ್ ಆಮೇಲೆ ಅದಕ್ಕೆಲ್ಲ 22% ಅಂತ ನ್ಯೂಟ್ರಿ ಬೆಸ್ಟ್ ಅಂತ ಒಂದು ಕೊಡ್ತಾ ಇದೀವಿ. ನೀವು ಫೀಡ್ಸ್ ಎಲ್ಲ ಅಂತಂದ್ರೆ ಈಗ ನಾವು ಈಗ ತುಂಬಾ ಜನ ರೈತರು ಆಲ್ರೆಡಿ ಫೀಡ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಇದನ್ನ ಹಾಕ್ಬೇಕಾದ್ರೆ ಅವ್ರು ನೀಡ್ತಕ್ಕಂಥ ಫೀಡ್ಸ್ ನ ಸ್ಟಾಪ್ ಮಾಡಿ ಹಾಕ್ಬೇಕಾಗತ್ತಾ ಅಥವಾ ಹೆಂಗೆ ಸರ್? ಇವಾಗ ಆ ಫೀಡ್ ಸ್ಟಾಪ್ ಮಾಡಿ ಇದು ಹಾಕ್ಬೋದು. ಕಂಪೇರ್ ವಿತ್ ಅದರ್ ಫೀಡ್ ನಮ್ದು 2 ಲೀಟರ್ 1.5 2 ಲೀಟರ್ ಹಾಲು ಜಾಸ್ತಿ ಬರ್ತದೆ. ನಿಮ್ಮ ಡೈರಿಯಲ್ಲಿ ಕೊಡ್ತೀರಿ ಅಂತ ರಿಸಲ್ಟ್ ಚೆನ್ನಾಗಿ ಬರ್ತದೆ. 5% ಮೇಲೆ ಫ್ಯಾಟ್ ಬರ್ತದೆ, ಎಲ್ಲ ಚೆನ್ನಾಗಿ ಬರ್ತದೆ. ನಾವು ಟ್ರಯಲ್ ಮಾಡ್ತಾ ಇದೀವಿ, ಫಾರ್ಮ್ ಲೆವೆಲ್ ಎಲ್ಲ ಕೊಟ್ಟು ಫಾರ್ಮರ್ಸ್ ರಿಪೋರ್ಟ್ ಕೊಡ್ತಾರೆ. ಅದೆಲ್ಲ ಪಾಸಿಟಿವ್ ರಿಸಲ್ಟ್ ಬರ್ತದೆ ಅಂತ ಅವರೇ ಹೇಳ್ತಾರೆ. ನಮ್ದು ಬಂದು ಕೋಲಾರ ಜಿಲ್ಲೆ. ಸರಿ. ಜಿಲ್ಲೆಯಲ್ಲಿ ನೀವೇನ ಆಲ್ರೆಡಿ ಪ್ರೊವೈಡ್ ಮಾಡ್ತಿದ್ದೀರಾ? ಇವಾಗ ಕೊಡ್ತಾ ಇದೀವಿ ಸರ್. ಇವತ್ತು ಹೊಸಕೋಟೆ ಈ ಸರೌಂಡಿಂಗ್ ಕೊಡ್ತಾ ಇದೀವಿ. ಅಲ್ಲಿಂದ ನಮ್ ಡೀಲರ್ ಕೊಡ್ತಾರೆ, ಎಲ್ಲಿಗೆ ಹೋಗ್ತದೆ ನಮ್ ಕಟ್ಟಿ ಅಲ್ಲಿ ಕೊಡ್ತಾ ಇದೀವಿ ನಾವು ಆಲ್ರೆಡಿ ಕೋಲಾರ ಸರೌಂಡಿಂಗ್. ಸರಿ ಸರ್. ಹಂಗಾದ್ರೆ ಈ ನಿಮ್ಮಲ್ಲಿ ಈ ಫೀಡ್ಸ್ ಬಿಟ್ಟು ಬೇರೆ ಇನ್ನೇನು ಪ್ರಾಡಕ್ಟ್ಸ್ ಮಾಡ್ತಿದ್ರೆ? ಸರ್ ನಮ್ದು ಫೀಡ್ಸ್ ಇದೆ. ಇದು ಬಿಟ್ಟು ನಮ್ದು ಇಂಟಗ್ರೇಷನ್ ಕಂಪನಿ ಇದೆ, ಬ್ರಾಯ್ಲರ್ ಇಂಟಗ್ರೇಷನ್ ಇದೆ. ಚಿಕ್ ಸೇಲ್ಸ್ ಇದೆ ನಮ್ದು. ಇದು ಕೂಡ ನಿಮ್ಮ ಇದೇ ಭಾಗದಲ್ಲಿ ಕೊಡ್ತಿದ್ದೀರಾ? ಹೊಸಕೋಟೆ ಆ ಭಾಗದಲ್ಲಿ ಕೊಡ್ತಿದ್ದೀರಾ? ಹೌದೌದು. ನಮ್ಮ ಮಿಲ್ ಹೊಸಕೋಟೆಲಿ ನಮ್ಮ ಮಿಲ್ ಇದೆ. ಅಲ್ಲಿಂದ ಸಪ್ಲೈ ಮಾಡ್ತೀವಿ ಫೀಡ್ ಎಲ್ಲ. ಸರ್, ಈಗ ಇದು ಎಷ್ಟು ಈ ಹಸುಗಳ ಫೀಡ್ ನ ಎಷ್ಟು ವರ್ಷದಿಂದ ನೀವು ಆಲ್ರೆಡಿ ಪ್ರೊವೈಡ್ ಮಾಡ್ತಿದ್ದೀರಾ? ಸರ್ ನಮ್ದು ಇವಾಗ ಹಸು ಫೀಡ್ 5 ವರ್ಷ ಅಲ್ಲಿದ್ದು ಸಪ್ಲೈ ಮಾಡ್ತಾ ಇದೀವಿ. ಬ್ರಾಯ್ಲರ್ ಬಂದು ನಮ್ 25-30 ಇಯರ್ಸ್ ಮೇಲೆ ಆಯ್ತು. ನಮ್ಗೆ ಬಾಯ್ಲರ್ ಗೊತ್ತಿದೆ, ಬಟ್ ಹಸುಗಳ ಬಗ್ಗೆ ಹಸು 5 ಇಯರ್ಸ್ ಆಗಿದೆ. ರಿಸಲ್ಟ್ಸ್ ಫೀಡ್ಬ್ಯಾಕ್ ಹೆಂಗಿದೆ ಸರ್? ಹಸುಗಳು ಫೀಡ್ಬ್ಯಾಕ್ ಪಾಸಿಟಿವ್ ಇದೆ, ಚೆನ್ನಾಗಿದೆ ನಮ್ಗೆ. ಬ್ರಾಯ್ಲರ್ ಫೀಡ್, ಬ್ರಾಯ್ಲರ್ ಪ್ರೀ ಸ್ಟಾರ್ಟರ್ 15 ಡೇಸ್ ವರೆಗೆ ಕೊಡೋದು. ಇದು ಅಪ್ ಟು 15 25 ಡೇಸ್ ವರೆಗೆ ಕೊಡೋ ಫೀಡ್. ಇದು ಲಿಫ್ಟಿಂಗ್ ಬರ ಕೊಡೋದು. ಇದು ಚೆನ್ನಾಗಿ ಬರ್ತದೆ. ಇದು ನಾಟಿ ಕೋಳಿ. ಫೈನಲ್ ಕ್ವಶನ್ ಸರ್, ನಾಟಿ ಕೋಳಿಗೆ ಯಾವ ರೀತಿ ಫೀಡ್ಸ್ ಇದೆ ನಿಮ್ಮಲ್ಲಿ? ಇದೆ ನಮ್ಮ ಹತ್ರ. ನಾಟಿ ಕೋಳಿಗೆ ಸಪರೇಟ್ ಫೀಡ್ ಇದೆ, ಕಂಟ್ರಿ ಚಿಕನ್ ಇದೆ, ಬ್ರಾಯರ್ ಫೀಡ್ ಇದೆ. ಬ್ರಾಯರ್ ಫೀಡ್ ಕೊಡಬಹುದು. ಯಾಕಂದ್ರೆ ಈಗ ಆರ್ಗಾನಿಕ್ ಫಾರ್ಮ್ಸ್ ಅಲ್ಲಿ ಕೆಲವರು ಇಂಡಿವಿಜುವಲ್ ಆಗಿ ನಾಟಿ ಕೋಳಿನ ಹೆಚ್ಚಿಗೆ ಬೆಳೆಸ್ತಾರೆ. ಜಾಸ್ತಿ ಫೀಡ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಹತ್ರ ಕೇಳ್ತಿರ್ತಾರೆ. ಹಾಗಾಗಿ ಅದ್ರ ಮುಖಾಂತರ ನಾಟಿ ಕೋಳಿ ಕೊಡಬಹುದು ಸರ್. ನಾಟಿ ಕೋಳಿ ಫೀಡ್ ನಮ್ಮ ಹತ್ರ ಇದೆ. ಏನಾದ್ರು ಈ ಫೀಡ್ ನಾಟಿ ಕೋಳಿ ಎಲ್ಕ್ ಚೆನ್ನಾಗಿ ಕುರಿ ಎಲ್ಕ್ ಇದು ಕೊಡ್ಬೋದು ಸರ್. ಮರಿ ಚಿಕ್ಸ್ ಅಲ್ಲಿ ವೆಯ್ಟ್ ಬಂದ ಮೇಲೆ ಸ್ನೇಹಿತರೆ ನೋಡಿ, ಈ ಸುಗುಣ ಮೊದಲು ಚಿಕನ್ ಫೀಡ್ ಮಾತ್ರ ಮಾಡ್ತಿದ್ರು, ಈಗ ಹಸುಗಳಲ್ಲಿ ಬಂದಿದೆ. ಅವ್ರು ಹೇಳ್ತಿದ್ದಾರೆ ನಮ್ಮ ಬ್ರ್ಯಾಂಡ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಸೊಗಸಾಗಿ ಮತ್ತು ಅಷ್ಟೇ ಉತ್ತಮವಾಗಿ ಫೀಡ್ಸ್ ಮಾಡ್ತಿದೀವಿ ಅಂತ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ